ಹೋಯ್ ಹೋಯ್. ಏನ್ರಿ ಗಾಡಿ ನಿಲ್ಸಿ. ಯಾಕೆ? ಮಹಾದೇವಿ, ಅಮ್ಮ ಅಮ್ಮ ನಾಗಮ್ಮ ತಾಯಿ, ನಾಗಮ್ಮ ತಾಯಿ, ಅಮ್ಮ ನಾಗಮ್ಮ ತಾಯಿ, ನನಗ್ ತಾಯ್ತನ ಕೊಟ್ಟೆ. ಬಂಜೆ ಬಂಜೆ ಅಂತ ಮಾತುಗಳು ಕೇಳ್ತಿದ್ದ ಮಹಾದೇವಿಗೆ ಹೊಟ್ಟೆ ತುಂಬೋ ಹಾಗೆ ಮಾಡ್ದೆ. ಏನ್ ಕೊಟ್ಟು ನಿನ್ ಋಣ ತೀರಿಸ್ಲಮ್ಮ. ನಾಗಮ್ಮ ತಾಯಿ, ನಾಗಮ್ಮ, ನಾಗಮ್ಮ ತಾಯಿ. ಮಹಾದೇವಿ, ಏನಕ್ಕೆ ಕಿರ್ಸ್ತಿದ್ಯಾ? ನಿನಗೆ ನಾಗಮ್ಮ ನಾಗಮ್ಮ ಅಂತ ಕಿರ್ಸ್ತಿದ್ರೆ ಎಷ್ಟು ಸಮಸ್ಯೆ ಆಗುತ್ತೆ ಗೊತ್ತಾ? ಅಷ್ಟಕ್ಕೂ ಇದು ನಾಗಮ್ಮನ್ನ ದ್ವೇಷಿಸೋ ಊರು. ಈ ಊರ್ನವ್ರು ಯಾರಾದ್ರೂ ನೋಡಿದ್ರೆ ಏನ್ ಗತಿ? ನಾಗಮ್ಮನ್ ದಯೆ ಇರುವವರೆಗೂ ನಮಗ್ ಯಾರು ಏನು ಮಾಡಕ್ಕಾಗಲ್ಲ. ಅದಕ್ಕೆ ಆ ತಾಯಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಹಾ, ನೀನ್ ಹೇಳಿದ ತಕ್ಷಣ ಆ ತಾಯಿ ಬಂದ್ ಕೇಳ್ತಾಳ? ಖಂಡಿತ ಕೇಳ್ತಾಳೆ. ಎಲ್ಲ ನಿನ್ ಭ್ರಮೆ ಅಷ್ಟೇ. ಬಾ, ಗಾಡಿ ಹತ್ತು. ಇಲ್ಲ, ನನ್ ಸಂತೋಷನ ಅಮ್ಮನ ಹತ್ರ ಹೇಳ್ಕೋಬೇಕು, ನನ್ನ ಆನಂದನ ಅವಳತ್ರ ಹಂಚ್ಕೋಬೇಕು. ನಿನಗ್ ತಲೆ ಕೆಟ್ಟಿದ್ಯಾ ಹೇಗೆ? ಅಮ್ಮ, ನಾಗಮ್ಮ ತಾಯಿ, ಅಮ್ಮ. ಅಯ್ಯೋ, ಇವಳು ಏನೋ ಗತಿ ಕಾಣಿಸ್ತಾಳೆ. ಹೀಗೆಲ್ಲ ಕೂಗ್ಬೇಡ್ವೆ. ನನ್ ತಾಯಿಗೆ ಕೇಳ್ಸೋವರೆಗೂ ಕೂಗ್ತೀನಿ, ಕೂಗ್ತಾನೆ ಇರ್ತೀನಿ. ಅಮ್ಮ, ನಾಗಮ್ಮ ತಾಯಿ, ಅಯ್ಯೋ, ನಾಗಮ್ಮ ತಾಯಿ. ಬೇಡ ಅಂತ ಇದೀನಿ ತಾನೆ. ಬಂದಿಯೇನಮ್ಮ? ನಾನ್ ಕೂಗಿದ್ ಕೇಳಿ ಬಂದ್ಯಾ? ನಿನ್ ಮಗಳು ತಾಯಿ ಆಗ್ತಿರೋ ಸಂತೋಷದಲ್ಲಿ ಹೇಗಿದ್ದಾಳೆ ಅಂತ ನೋಡೋಣ ಅಂತ ಬಂದ್ಯಾ? ಅವತ್ತು ದರ್ಶನ ಕೊಟ್ಟು ನನ್ನ ಹಣೆ ಮೇಲೆ ಬೊಟ್ಟಿಟ್ಟೆ. ವಿಗ್ರಹದ ರೂಪದಲ್ಲಿ ನನ್ನ ಮನೆಗ್ ಬಂದೆ. ನಂಬಿದ ಭಕ್ತರನ್ನ ನಾಗಮ್ಮ ತಾಯಿ ಕಾಪಾಡ್ತಾಳೆ ಅಂತ ನಿರೂಪಿಸ್ಬಿಟ್ಟೆ ಅಮ್ಮ. ಜೈ ನಾಗಮ್ಮ, ಜೈ ಜೈ ನಾಗಮ್ಮ, ಜೈ ಜೈ ನಾಗಮ್ಮ, ಜೈ ನಾಗಮ್ಮ, ಜೈ ಜೈ ನಾಗಮ್ಮ. ಅಮ್ಮ, ಆಕಾಶನ ತಾಗೋ ಈ ನಿನ್ನ ಆಕಾರ ನೋಡೋದಕ್ಕೆ ನನಗ್ ಧೈರ್ಯ ಇಲ್ಲ ಅಮ್ಮ. ದೇವತೆಗಳು ಕೂಡ ನೋಡಕ್ಕಾಗದೆ ಇರೋ ನಿನ್ನ ರೂಪನ ನೋಡೋ ಶಕ್ತಿ ಈ ಕಣ್ಣುಗಳಿಗಿಲ್ಲ ಅಮ್ಮ. ಆದ್ರೆ ಈ ಪ್ರಪಂಚನೇ ತುಂಬಿರೋಂಥ ರೂಪನ ನೋಡೋ ಅದೃಷ್ಟ ನನಗ್ ಕೊಟ್ಟಿ ಅಮ್ಮ. ಸಾಕಮ್ಮ, ಈ ಜನ್ಮಕ್ಕಿಷ್ಟು ಸಾಕು. ಜೈ ನಾಗಮ್ಮ, ಜೈ ಜೈ ನಾಗಮ್ಮ, ಜೈ ನಾಗಮ್ಮ, ಜೈ ಜೈ ನಾಗಮ್ಮ. ಯಾರ ಹತ್ರ ಮಾತಾಡ್ತಿದ್ಯೆ? ನಾಗಮ್ಮ ತಾಯಿ ಹತ್ರ. ಪಾಪ, ಇವಳು ನದಿಗೆ ನಾಗಮ್ಮನ ವಿಗ್ರಹನ ಎಸೆದ್ಲಲ್ಲ, ಅವಾಗಿಂದ ಎಲ್ಲಂದ್ರಲ್ಲಿ ನಾಗಮ್ಮನ ತಾಯಿ ನೋಡ್ತಾ ಇದ್ದೀನಿ ಅಂತ ಊಹೆ ಮಾಡ್ಕೋತಿರ್ಬೇಕು. ಸರಿ ಮಹಾದೇವಿ, ಹೋಗೋಣ ಬಾ. ನಾಗಮ್ಮ, ಮಹಾದೇವಿ, ಹೋಗೋಣ ಬಾ. ಮಹಾದೇವಿ, ಮಹಾದೇವಿ, ಹೋಗೋಣ ಬಾ ಬಾ. ನಾಗಮ್ಮ, ನೀನ್ ಬಾ. जो अच्युतानंद जो जो मुकुंद लाली परमानंद राम गोविंद जो 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 जो. ಎಲ್ಲಿ ಎಲ್ಲಿ ಏನೋ ಶಬ್ದ ಕೇಳಿಸ್ತಾ ಇದೆ.
ಅರವಿಂದ 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 ಏನಾಯ್ತು ಅರವಿಂದ 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 ಅಮ್ಮ ಭದ್ರಾವತಿ ಅರವಿಂದ ಅರವಿಂದ ಏನಾಯ್ತು ಅರವಿಂದ ಅಯ್ಯೋ ಅಮ್ಮ ಅರವಿಂದ 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 ಏನಾಯ್ತು ಅರವಿಂದ ಮಂಚದ ಮೇಲಿಂದ ಕೆಳಗಡೆ ಬಿದ್ಬಿಟ್ಲಮ್ಮ ಅರವಿಂದ ಏನು ಆಗೋದಿಲ್ಲಮ್ಮ ಅರವಿಂದ 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 ಏನಾಯ್ತಮ್ಮ ಅರವಿಂದ ಆಹಾ ನನ್ನ ಕೈಲಾಗ್ದಿರೋದು ಮಂಚನೆ ಮಾಡ್ಬಿಟ್ಟಿದೆ. ಅಯ್ಯೋ ದೇವ್ರೆ ಭದ್ರಾವತಿ. ಅಯ್ಯೋ ಅಯ್ಯೋ ಅದಕ್ಕೆ ಕಷಾಯ ತಗೊಂಡ್ ಬರ್ಲಮ್ಮ ಅದಕ್ಕೆ ಹೊಟ್ಟೆ ನೋವು ಅಂತ ಅಳ್ತಿದ್ರೆ ಕಷಾಯ ತರ್ತೀನಿ ಅಂತೀಯಲ್ಲೇ ಈಗಲೇ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ಡ್ರೈವರ್ಗೆ ಕಾರ್ ತೆಗಿಯಕ್ ಹೇಳು ಹೋಗೆ. ಅಮ್ಮ ಅಮ್ಮ ಅರವಿಂದ ಏನ್ ನೋಡ್ತಿದ್ಯಾ? ಹೋಗಿ ಕಾರ್ ಡ್ರೈವರ್ನ ಎಬ್ಸು, ಕಾರ್ನ ರೆಡಿ ಮಾಡಿ ಹೋಗು. ಆಯ್ತಣ್ಣ. ಹೋಗು. ಅರವಿಂದ ಅರವಿಂದ ಏನು ಆಗೋದಿಲ್ಲಮ್ಮ. ಅರವಿಂದ ಅಮ್ಮ ಅರವಿಂದ ಹುಷಾರಪ್ಪ ಅರವಿಂದ 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 ಅಮ್ಮ ಅರವಿಂದ ಭದ್ರ ಕಾರ್ ರೆಡಿನಾ? ಲೋ ಸೂರ್ಯ ಗಾಡಿ ತೆಗಿಯೋ. ಅಮ್ಮ ಅರವಿಂದ ಏನೂ ಆಗಲ್ಲ, ಸಮಾಧಾನ ಮಾಡ್ಕೊಮ್ಮ, ಅಳ್ಬೇಡಮ್ಮ ಅರವಿಂದ. ಏ ಸೂರ್ಯ ಆಯ್ತಮ್ಮ ಅದಕ್ಕೆ ಬಂತು ಗಾಡಿ ಭದ್ರ, ರೆಡಿ ಡೋರ್ ತೆಗಿ. ಏನೂ ಆಗಲ್ಲ, ಬನ್ನಿ, ಬನ್ನಿ. ಸಮಾಧಾನ ಮಾಡ್ಕೊಮ್ಮ ಅರವಿಂದ. ನಿಧಾನ ನಿಧಾನ. ನಿಧಾನಕ್ಕೆ ಹತ್ತಮ್ಮ. ಅಯ್ಯೋ ಡಾಕ್ಟರ್ ಸಮಾಧಾನ ಡಾಕ್ಟರ್. ಮಾಡ್ಕೊಮ್ಮ. ಏನಾಯ್ತು? ಮಂಚದ ಮೇಲಿಂದ ಕೆಳಗ್ ಬಿದ್ಬಿಟ್ಲಮ್ಮ. ಓ ಮೈ ಗಾಡ್. 7 ತಿಂಗಳು ಅರವಿಂದ. ಅಯ್ಯೋ ಅರವಿಂದ ಹೊಟ್ಟೆಯಲ್ಲಿರೋ ಮಗುಗೆ ಇಂಜುರಿ ಆಗಿರೋ ಸಾಧ್ಯತೆ ಇದೆ. ನರ್ಸ್, ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗಿ. ಸ್ವಲ್ಪ ನಿಮ್ಮ ಹತ್ರ ಮಾತಾಡಬೇಕು. ಭದ್ರ ನಿನ್ ಜೊತೆಗಿರೋ. ಸರಿ ಅಣ್ಣ. ತೊಂದ್ರೆ ಏನು ಇಲ್ವಲ್ಲ ಡಾಕ್ಟ್ರಮ್ಮ? ತೊಂದ್ರೆನೆ. ತಾಯಿ ಮಗು ಇಬ್ರಲ್ಲಿ ಒಬ್ರನ್ನ ಮಾತ್ರ ಉಳಿಸ್ಬೋದು. ಅಯ್ಯೋ ದೇವ್ರೆ, ಇಲ್ಲ, ನನ್ಗೆ ನನ್ ಮೊಮ್ಮಗನೂ ಬೇಕು, ನನ್ ಸೊಸೆನೂ ಬೇಕು, ಇಬ್ಬರನ್ನು ಉಳಿಸಿ ಡಾಕ್ಟರ್. ನೋಡೋಣ, ಸ್ಪೆಷಲಿಸ್ಟ್ ಬರ್ತಾ ಇದ್ದಾರೆ, ಅವ್ರು ಬಂದ್ಮೇಲೆ ವಿವರವಾಗಿ ಹೇಳ್ತೀನಿ. ಯಾರೇ ಬಂದ್ರು ಅದು ಬದುಕೋದಿಲ್ಲ. ಆ ಮಗುಗೆ ಈ ಭೂಮಿ ಮೇಲೆ ಬರೋ ಅದೃಷ್ಟನೇ ಇಲ್ಲ. ಡಾಕ್ಟರ್ ಮಗುಗೆ ಏನಾದ್ರೂ ಪರವಾಗಿಲ್ಲ, ತಾಯಿ ಮಾತ್ರ ಕ್ಷೇಮವಾಗಿರ್ಬೇಕು. ವರ್ಮ, ಈ ರೀತಿ ಯಾರಾದ್ರೂ ಮಾತಾಡ್ತಾರಾ? ಗುರುಗಳು ಹೇಳಿದ್ ಮರ್ತ್ ಬಿಟ್ಟಿಯಾ ಅಮ್ಮ? ಹುಟ್ಟೋ ಮಗು ವಂಶನಾಶಕ್ಕೆ ಕಾರಣ ಆಗ್ತಾನೆ ಅಂತ ಹೇಳಿದ್ರು. ಹುಟ್ಟೋಕ್ ಮುಂಚೆನೆ ತಾಯಿನ ಬಲಿ ತಗೋತಿದ್ದಾನೆ, ಇನ್ನು ಹುಟ್ಟಿದ ಮೇಲೆ ಎಷ್ಟು ಬಲಿ ತಗೋತಾನೆ? ವರ್ಮ, ಬಾಯ್ ಮುಚ್ಚು. ಅರವಿಂದನ ಹುಷಾರಾಗಿ ನೋಡ್ಕೊ. ಅವಳಿಗೆ ಏನಾದ್ರೂ ಆಪತ್ತಾಗತ್ತೆ ಅಂತ ಅನ್ನಿಸ್ತಾ ಇದೆ, ಏನು ಆಗತ್ತೆ ಅಂತ ಅನ್ನಿಸ್ತಾ ಇದೆ ನಂಗೆ. ಅಮ್ಮ ಭದ್ರಾವತಿ, ಅಮ್ಮ ನಾನು ಗುರುಗಳ ಹತ್ರ ಹೋಗ್ತೀನಿ. ಅಯ್ಯೋ ಇವಾಗ ಯಾಕಮ್ಮ? ನನ್ ಸೊಸೆನ ಮೊಮ್ಮಗನ ಬದುಕ್ಸಕ್ಕೆ. ಅಲ್ಲಮ್ಮ, ಡಾಕ್ಟರ್ ಹೇಳಿದ್ರಲ್ಲ ಆ ಮಗು ಮೃತ್ಯುಂಜಯ ಹೋಮ ಮಾಡಿಸ್ತೀನಿ. ನನ್ ವಾರಸ್ದಾರನ್ನ ಕರ್ಕೊಂಡು ಹೋಗಕ್ ಬರೋ ಆ ಮೃತ್ಯುನ ನಾನು ತಡಿತೀನಿ. ಅದ್ ಹಾಗಲ್ಲಮ್ಮ. ನೀ ನನ್ಗೇನು ಹೇಳಕ್ ಬರ್ಬೇಡ. ನಾನ್ ಬರೋವರೆಗೂ ನಿಮ್ ಅತ್ಕೆನ ಹುಷಾರಾಗಿ ನೋಡ್ಕೊ ಅಷ್ಟೇ.
ಹುಚ್ಚಮ್ಮ, ಸಾವೇ ಎದುರುಗಡೆ ಬಂದಿರಬೇಕಾದ್ರೆ ನಿನ್ ಹೋಮ ಏನ್ ಮಾಡತ್ತಮ್ಮ? ನೀನು ವಾಪಸ್ ಬರೋ ಅಷ್ಟರಲ್ಲಿ ಅದ್ಗೆ ಮತ್ತೆ ಅವಳ ಮಗುನ ಇಬ್ರನ್ನು ಕಾಣದೇ ಇರೋ ಲೋಕಕ್ಕೆ ಕಳಿಸೋ ಜವಾಬ್ದಾರಿ ನಂದು. ಯಾರು ನೀವು? ನೀವೇನ ಚೀಫ್ ಡಾಕ್ಟರ್? ಹೌದು. ಈಗ ಆಪರೇಷನ್ ಥಿಯೇಟರ್ ಇರೋದು ನಮ್ಮ ಅತ್ಗೆ. ಅದಕ್ಕೆ ಏನ್ ಹೇಳಿ? ತಾಯಿ ಉಳಿದ್ರೂ ಪರವಾಗಿಲ್ಲ, ಆದ್ರೆ ಅವಳ ಹೊಟ್ಟೆಲಿರೋ ಮಗು ಮಾತ್ರ ಉಳಿಬಾರ್ದು. ಒಂದ್ ವೇಳೆ ಮಗು ಬದುಕುಳಿದ್ರು ಹೊಟ್ಟೆಯಲ್ಲಿ ಸತ್ತೋಯ್ತು ಅಂತ ಹೇಳ್ಬೇಕು. ಇಂಜೆಕ್ಷನ್ ಕೊಡ್ತಾ ಇದ್ದೀನಿ, ನೋವು ಕಡಿಮೆ ಆಗುತ್ತೆ. ಆಯ್ತಮ್ಮ, ಆಯ್ತು. ನರ್ಸ್, ಹೇಳಿ 203 ಸಿಲಿಂಡರ್ ಚೆಕ್ ಮಾಡಿ. ಓಕೆ ಡಾಕ್ಟರ್. ಅಯ್ಯೋ, ಅಮ್ಮ, ಅಯ್ಯೋ, ಏನಾಯ್ತು ಡಾಕ್ಟರ್? ಡಾಕ್ಟರ್ ಅನುರಾಧ ಅವ್ರಿಗೆ ಏನಾಯ್ತು? ಗೊತ್ತಿಲ್ಲ ಡಾಕ್ಟರ್. ಡೆಲಿವರಿ ಕೇಸ್ ನೋಡಕ್ ಹೋಗಿ ಹೀಗ್ ಹೌದು, ಬಿದ್ಬಿಟ್ರು. ಮುಖದಲ್ಲಿ ಗಾಯ ಏನು? ಡಾಕ್ಟರ್, ಓಕೆ, ಬೇಗ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿ. ಆಪರೇಷನ್ ಆಗೋವರೆಗೂ ಎಲ್ಲರೂ ಹೊರಗಡೆ ಇರಬೇಕು. ಇದೇನು ನನ್ನ ಹತ್ರ ದುಡ್ಡು ತಗೊಂಡಿರೋ ಡಾಕ್ಟರ್ ಏನಾದ್ಲು? ಈ ಡಾಕ್ಟರ್ ಬೇರೆ ಅವಳು ಬರಲಿಲ್ಲ ಅಂದ್ರೆ ಮಗುನ ಸಾಯಿಸೋ ನನ್ನ ಆಸೆ ತೀರೋದಿಲ್ಲ.
ಹೆದರ್ಬೇಡ ಭದ್ರ, ನಿನ್ನ ಅತ್ತಿಗೆಗೆ ಏನೂ ಆಗಲ್ಲ. ನನ್ನ ಮುಖದಲ್ಲಿ ಬೇಜಾರು ಭಯ ಕಾಣ್ತಿದ್ಯಾ? ಹೌದಣ್ಣ, ದೇವ್ರು ನಮ್ ಜೊತೆನೇ ಇದ್ದಾನೆ. ಅತ್ತಿಗೆ ಮಗುಗೆ ಏನೂ ಆಗೋದಿಲ್ಲ. ನನಗೆ ಮುದ್ದಾಗಿರೋ ಅಳಿಯ ಹುಟ್ಟತಾನೆ. ಕಂಗ್ರ್ಯಾಚುಲೇಷನ್ಸ್, ನಿಮ್ಗೆ ಗಂಡ್ಮಗು ಹುಟ್ಟಿದೆ. ತಾಯಿ ಹೇಗಿದ್ದಾಳೆ? ಇಬ್ರು ಹುಷಾರಾಗಿದ್ದಾರೆ. ನಾನ್ ನೋಡ್ಬೋದಾ? ಹಾ, ನೋಡ್ಬೋದು. ನನ್ ನಾಲ್ಗೆಗೆ ಅಷ್ಟೊಂದು ಪವರ್ ಇದೆಯಾ? ನಾನು ಹೇಳ್ದಾಗೆ ಆಗೋಯ್ತಲ್ಲ. ನಿನ್ ಮಾತೆ ನಿಜ ಆಯ್ತು ಭದ್ರ. ನೀನ್ ಆಸೆ ಪಟ್ಟಂಗೆ ನಿನಗೆ ಅಳಿಯಾನೇ ಹುಟ್ಬಿಟ್ಟ. ಏನಾಯ್ತು ಗುರುಗಳೇ? ನೀನ್ ಮಾಡಿಸಿದ ಸುದರ್ಶನ ಹೋಮ ವ್ಯರ್ಥ ಆಗ್ಲಿಲ್ಲ ಅಮ್ಮ. ಸ್ವಾಮಿ ಕರುಣೆ ತೋರಿಸ್ಬಿಟ್ರು. ನಿನಗೆ ವಂಶಕುಡಿಯನ್ನ ಪ್ರಸಾದಿಸಿದ್ದಾರೆ.